ಎಕ್ಸ್ಕ್ಯೂಸ್ ಹುಡುಕ್ತಾ ಇದ್ದೀರಾ, ನನ್ನಲ್ಲಿ ಹಣ ಇಲ್ಲ, ನನ್ನ ಕೈ ಸರಿ ಇಲ್ಲ, ನಂಗೆ ಕಣ್ಣು ಕಾಣೋಲ್ಲ, ನನಗೆ ಆಯಾಸ, ನನಗೆ ಇವತ್ತು ಬೇಡ ನಾಳೆ ಮಾಡೋಣ, ಈ ರೀತಿ ರೀಸನ್ಸನ್ನು ಕೊಡ್ತಾ ಇದ್ದರೆ ನಿಜಕ್ಕೂ ಕೂಡ ನಿಮ್ಮ ಲೈಫಲ್ಲಿ ಮುಂದೆ ಅಂತೂ ನೀವು ಸಾಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಈ ವಿಡಿಯೋ ಮಾಡ್ತಾ ಇದ್ದಾಗಲೇ ಒಂದು ಘಟನೆ ನನ್ನ ಕಣ್ಣೆದುರಾಯಿತು. ಇಟ್ಸ್ ಅ ಕೋಇನ್ಸಿಡೆಂಟ್. ನೋಡೋಣ, ಆ ವಿಡಿಯೋನ ನಿಮಗೆ ಈಗ ಪ್ಲೇ ಮಾಡ್ತಾ ಇದ್ದೀನಿ. ಆ ಅಜ್ಜಿ ಏನಿಲ್ಲಾದರೂ ಕೂಡ ಒಂದು 70 years ಆಗಿರ್ಬೋದು. ನನ್ನ ಹಿಂದೆನೇ ಇದ್ದಾರೆ ನೋಡಿ, ಇಗಳು ಇವರು 70 years ಸ್ಟಿಲ್ ಪಾಪ ಬಕ್ಕೊಂಡು ನನ್ನ ಜೀವನವನ್ನು ಯಾವ್ದಾದ್ರೂ ರೀತಿಯಲ್ಲಿ ನಾನು ನಡೆಸಬೇಕು, ಮುಂದುವರಿಸಬೇಕು, ನನ್ನ ಮನೆಗೆ ನಾನೇನಾದರೂ ಸಹಾಯ ಮಾಡಬೇಕು, ನನ್ನ ಜೀವನಕ್ಕೇನಾದರೂ ಮಾಡಬೇಕು ಹೇಳುವಂಥ ಯೋಚನೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಸ್ಟೇ ಆಗಿದ್ದೀವಿ ಈ ರೆಸಾರ್ಟಲ್ಲಿ ಅವರು ಕೆಲಸವನ್ನು ಮಾಡುವಂಥದ್ದು ಒಂದು ಗಾರ್ಡ್ನರ್ ಆಗಿ. ಜಸ್ಟ್ ಇಮ್ಯಾಜಿನ್, ಲೈಫ್ ಯಾರ್ದು ಕೂಡ ಈಸಿ ಇಲ್ಲ, ಎಲ್ರಿಗೂ ಕೂಡ ಕಷ್ಟ ಇದೆ, ಎಲ್ರಿಗೂ ಕೂಡ ನೋವಿದೆ, ಎಲ್ರಿಗೂ ಕೂಡ ಚಾಲೆಂಜಸ್ ಇದೆ. ಆ ಚಾಲೆಂಜಸ್ಸಿಂದ ನಾವು ಹೊರಗೆ ಹೇಗೆ ಬರ್ತೀವಿ ಹೇಳುವಂಥದ್ದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಕ್ಯೂಸ್ ಹುಡುಕಬೇಡಿ. ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರಿಗೆ ಏನೆಲ್ಲ ರೀಸನ್ ಕೊಡ್ಲಿಕ್ಕಾಗುತ್ತೆ ಅಷ್ಟು ರೀಸನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ದರ್ ಆರ್ ಸೋ ಮೆನಿ ರೀಸನ್ಸ್. ಅಯ್ಯೋ ನಂಗೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ಅಯ್ಯೋ ಆ ಸಬ್ಜೆಕ್ಟ್ ಎಷ್ಟು ಕಷ್ಟ, ಅಯ್ಯೋ ಆ ಕೋಡಿಂಗ್ ಎಲ್ಲ ಯಾರು ಕಲಿತಾರಪ್ಪ ಈ ಏಜಲ್ಲಿ, ಅಯ್ಯೋ ಈ ಟೈಮಲ್ಲಿ ಹೊಸ ಕೋರ್ಸಾ, ಸಾಧ್ಯನೇ ಇಲ್ಲ, ಅಯ್ಯೋ ನನ್ನಲ್ಲಿ ಇಷ್ಟೊಂದು ಲೋನ್ ಇದೆ, ಇದನ್ನು ನನ್ನ ಕೈಯಿಂದಂತೂ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೇಗೆ ನನ್ನಿಂದ ಆಗುತ್ತೆ? ಈ ರೀತಿ ಕ್ವಶನಲ್ಲೇ ನಿಮ್ಮ ಲೈಫ್ ಇದ್ದರೆ ಕ್ವಶನೇ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಾನು ಯಾವತ್ತೂ ಹೇಳ್ತೀನಿ ನಿಮಗೆ, ವಾಟ್ ಯು ಡೂ, ನೀವೇನು ಥಿಂಕ್ ಮಾಡ್ತೀರಾ, ಏನು ಬೇರೆಯವ್ರ ಬಗ್ಗೆ ನೆನೆಸ್ತೀರಾ, ಯಾವ ಆ್ಯಕ್ಟಿವಿಟಿಯನ್ನು ಮಾಡ್ತೀರಾ, ಅದು ನಿಮ್ಮ ಬದುಕಲ್ಲಿ ಹಾಗೇ ಬರುತ್ತೆ. ಐ ಪ್ಯೂರ್ಲಿ ಬಿಲೀವ್ ದಿಸ್. ಯಾರಿಗಾದರೂ ಒಳ್ಳೇದು ಮಾಡ್ತೀರಾ, ಖಂಡಿತವಾಗಿಯೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಯಾರಿಗಾದರೂ ಒಂದು ಮನೆಯನ್ನು ಉಳಿಸುವಂತೆ ಕೆಲಸ ಮಾಡಿದಿರ, ನಿಮಗೆ ದೇವರು ಮನೆಯನ್ನು ಕೊಡ್ತಾರೆ. ಅಥವಾ ಯಾರಿಗಾದರೂ ಒಂದು 4,000 ನೀವು ದಾನ ಮಾಡಿದಿರ, ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಆಗಿರ್ಬೋದು, ಆಫರ್ ಆಗಿರ್ಬೋದು, ನಿಮಗೆ ತಲುಪುತ್ತೆ. ಐ ಬಿಲೀವ್ ದಿಸ್ ಅ ಲಾಟ್. ವಾಟ್ ಯು ಡೂ, ಏನು ಮಾಡ್ತೀರಾ, ಏನು ಯೋಚನೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನೀವು ಕೆಲವು ವಿಚಾರಗಳನ್ನು ತೆಗೆದುಕೊಳ್ತೀರಾ, ನೆಗೆಟಿವಿಟಿ ಇಲ್ಲದೆ, ನಿಮ್ಮ ಬದುಕು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ರೀಸನ್ಸನ್ನು ಕೊಡಬೇಡಿ. ಎಲ್ರಿಗೂ ಕೂಡ ಕಷ್ಟಗಳಿದೆ. ಪರಿಹಾರ ಯಾವ ರೀತಿ ಈ ಒಂದು ಪ್ರಾಬ್ಲಮ್ಸಿಂದ ಹೊರಗೆ ಬಂದು ನನ್ನ ಲೈಫನ್ನು ತುಂಬ ಚೆನ್ನಾಗಿ ಸೂಪರಾಗಿ ನೋಡ್ಕೊಳ್ಬೋದು ಹೇಳುವಂಥ ಯೋಚನೆ ನಿಮ್ಮದಾಗಲಿ. ಮತ್ತು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಉಳ್ಳಾಲ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.